ಶ್ರೀನಿವಾಸ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ನನಗೆ ಬಹಳ ದೀರ್ಘಕಾಲದ ಸ್ನೇಹಿತರು ಶ್ರೀನಿವಾಸ್ ಅವರು. ಹಿಂದೆ ಇಲ್ಲಿ ಸರ್ಕ್ಯೂಟ್ ಹೌಸ್ ಉದ್ಘಾಟನೆ ಬಂದಿದೆ. ನಾನು ಆ ಉದ್ಘಾಟನೆ ಬಂದಾಗ ಒಂದು ಮಾತು ಹೇಳಿದ್ರು. ಮೈಸೂರಿನ ಮಹಾರಾಜರು ನರಸಿಂಹರಾಜ ಒಡೆಯರ್ ಬಂದಿದ್ರು ಇಲ್ಲಿಗೆ. ಅವ್ರು ಬಂದು ಇವತ್ತೇನು NR ಪುರ ಅಂತ ನರಸಿಂಹರಾಜಪುರ ಅಂತ ಕರಿತೀವಿ, ಈ ಊರು ಎಡಹಳ್ಳಿ ಅಂತ ಹೆಸರಿತ್ತು. ಇದಕ್ಕೆ ಎಡಹಳ್ಳಿ ಅಂತ ಕರಿತಿದ್ರು. ಅವ್ರು ಬಂದ ಮೇಲೆ ಈ ಊರಿಗೆ ನರಸಿಂಹರಾಜಪುರ, ನರಸಿಂಹರಾಜ ಒಡೆಯರ ಹೆಸರು ನರಸಿಂಹರಾಜಪುರ ಅಂತೇಳಿ ಹೆಸರಾಯಿತು. ನೀವು ಅವ್ರು ಬಂದ 100 ವರ್ಷಗಳ ನಂತರ ಬರ್ತಾ ಇದ್ದೀರಿ, ನಮ್ಗೇನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಏನು ಕೊಡುಗೆ ಕೊಡಬೇಕಪ್ಪ ಅಂತಂದ್ರೆ, ಅವರು ಭದ್ರಾ ಜಲಾಶಯದ ಹಿನ್ನೀರನ್ನು ಇದೆಯಲ್ಲ, NR ಪುರ ಮತ್ತು ಅಂದೂರು ಸೇತುವೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ನೋಡಿದೆ, ಹೋಗಿ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಲ್ಲಿ ಹೋಗಿ ನೋಡಿದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಹಾಗಾಗಿ ಈ ಸೇತುವೆ ಇವತ್ತು ನಿರ್ಮಾಣ ಆಗಿರೋದು. ಇದಕ್ಕೆ ಕಾರಣ ಶ್ರೀನಿವಾಸ್ ಅವರು ಅಂತಕ್ಕಂಥದ್ದು, ಸರೋವರ ಶ್ರೀನಿವಾಸ್ ಅವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಇಲ್ಲಿವರೆಗೆ ಸೇತುವೆನೇ ಆಯ್ತಿರ್ಲಿಲ್ಲ ಅನ್ನೋ ಕಾಣಿಸುತ್ತೆ. ನಾನು ಈ ಊರಿಗೆ ಬಂದದ್ದು, ಅಲ್ಲಿ ಸರ್ಕ್ಯೂಟ್ ಹೌಸನ್ನು ಉದ್ಘಾಟನೆ ಮಾಡೋಕ್ಕೆ ಬಂದದ್ದು, ಆ ಸಂದರ್ಭದಲ್ಲಿ ಇಲ್ಲಿ ಮಾತು ಕೊಟ್ಟಿದ್ದೆ. ಹಾಗಾಗಿ ಸುಮಾರು 35 ಕೋಟಿ ಸೇತುವೆ ಮತ್ತು ರಸ್ತೆ, ಅದಕ್ಕೆ ಸಂಪರ್ಕ ಮಾಡ್ತಕ್ಕಂಥ NR ಪುರಕ್ಕೂ ಅಲ್ಲಿಗೂ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ. ಈ ರಸ್ತೆಗೆ ಸುಮಾರು 5 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಆಗಬೇಕಾದ್ರೆ ಸರೋವರ ಶ್ರೀನಿವಾಸು ಈ ಊರಿನವರು ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು, ಈ ಊರಿನ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಆಮೇಲೆ ಊರಿನ ಅಗಲೀಕರಣ, ರಸ್ತೆ ಅಗಲೀಕರಣ ಅದಾಗಬೇಕಾದ್ರೂ ಕೂಡ ಅದು ದುಂಬಾಲು ಬಿದ್ದು, ಹಿಂದ್ಗಡೆ ನನಗೆ ಎಷ್ಟು ದುಂಬಾಲು ಬಿದ್ದಿದ್ರು ಅಂತಂದ್ರೆ ಆಗಲೇಬೇಕು, ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಆಗಲೇಬೇಕು ಅಂತ ಹೇಳಿದರು. ಹಾಗಾಗಿ ರಸ್ತೆ ಅಗಲೀಕರಣ ಆಗಲಿಕ್ಕೂ ಕೂಡ ಕಾರಣ ಶ್ರೀನಿವಾಸ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ, ಅದಕ್ಕೂ ಕೂಡ ಘೋಷಣೆ ಮಾಡಿ ದುಡ್ಡನ್ನು ಕೊಟ್ಟಿದ್ದೇನೆ. ರಸ್ತೆ ಅಗಲೀಕರಣ ಆಗಬೇಕು. ಯಾರ್ಯಾರು ತೊಡಕು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.